ಆತ್ಮಹತ್ಯೆ ಮಾಡಿಕೊಂಡಿರುವಂತ ಬಿಜೆಪಿ ಕಾರ್ಯಕರ್ತ ವಿನಯ್ ಕೇಸ್ಗೆ ರಾಜಕೀಯ ತಿರುವುಗಳು ದಿನಕಳೆದಂತೆ ಸಿಗ್ತಾ ಇದೆ. ನಿನ್ನೆ ಬಿಜೆಪಿ ಹೋರಾಟವನ್ನ ಮಾಡಿತ್ತು, ಶಾಸಕರ ಹೆಸರನ್ನ ಎಫ್ಐಆರ್ ನಲ್ಲಿ ಸೇರಿಸಬೇಕು ಅಂತ ಹೇಳಿ. ಇನ್ನು ನಿನ್ನೆಯ ಬಿಜೆಪಿ ಹೋರಾಟಕ್ಕೆ ಪ್ರತಿಯಾಗಿ ಅದನ್ನ ವಿರೋಧಿಸಿ ಇವತ್ತು ಕಾಂಗ್ರೆಸ್ ಇಂದ ಪ್ರತಿಭಟನೆ ನಡೀತಾ ಇದೆ. ಶಾಸಕರಾದ ಪೊನ್ನಣ್ಣ ಹಾಗೆಯೇ ಮಂಥರಗೌಡ ನೇತೃತ್ವದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಮಡಿಕೇರಿಯಲ್ಲಿ ಪ್ರತಿಭಟನೆ ಮಾಡಿ ಕಾಂಗ್ರೆಸ್ ಅವರು ಬಿಜೆಪಿ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಗಾಂಧಿ ಮಂಟಪದಿಂದ ಜನರಲ್ ತಿಮ್ಮಯ್ಯ ವೃತ್ತದವರೆಗೆ ಮೆರವಣಿಗೆಯನ್ನ ಮಾಡಲಾಗ್ತಿದೆ. ಈ ಸಂದರ್ಭದಲ್ಲಿ ಬಿಜೆಪಿಗೆ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಒಂದ್ ಕಡೆ ಡೆತ್ ನೋಟ್ ಬಗ್ಗೆ ತನಿಖೆ ಆಗ್ತಾ ಇದ್ರೆ, ಡೆತ್ ನೋಟ್ ನಲ್ಲಿ ಪೊನ್ನಣ್ಣ ಮತ್ತೆ ಮಂಥರಗೌಡ ಹೆಸರು ಇದ್ದಂತ ಪರಿಣಾಮ ಅವ್ರ ಹೆಸರನ್ನು ಎಫ್ಐಆರ್ ನಲ್ಲಿ ಇನ್ಕ್ಲೂಡ್ ಮಾಡಬೇಕು ಅಂತ ಹೇಳಿ ಬಿಜೆಪಿ ಅವರು ಆಗ್ರಹವನ್ನ ಮಾಡಿದ್ರು. ಈಗ ಬಿಜೆಪಿ ಅವರ ಆಗ್ರಹಕ್ಕೆ ವಿರುದ್ಧವಾಗಿ ಅವರಿಗೆ ಧಿಕ್ಕಾರವನ್ನ ಕೂಕೊಂಡು ಕಾಂಗ್ರೆಸ್ ಅವರು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದಿನ ಕಳೆದಂತೆ ರಾಜಕೀಯ ತಿರುವನ್ನ ಈ ಪ್ರಕರಣ, ಸೂಸೈಡ್ ಪ್ರಕರಣ ಪಡ್ಕೊಳ್ತಾ ಇದೆ. ನೂರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಇವತ್ತು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರೋದನ್ನ ಗಮನಿಸ್ತಾ ಇದೆ. Lago. ಬಿಜೆಪಿ ಮತ್ತೆ ಕಾಂಗ್ರೆಸ್ ಇಬ್ಬರ ಪ್ರತಿಭಟನೆಯನ್ನು ಗಮನಿಸ್ತಾ ಇದ್ದೀವಿ. ವಿನಯ್ ಸೋಮಯ್ಯ ಆತ್ಮಹತ್ಯೆ ಕೇಸಲ್ಲಿ ರಾಜಕೀಯ ಜಟಾಪಟಿಗಳು ಜೋರಾಗಿ ನಡೀತಾ ಇದೆ. ಇನ್ನು ಡೆತ್ ನೋಟ್ ನಲ್ಲಿ ವಿನಯ್ ಬರೆದಿದ್ದಾರೆ ಅಂತ ಏನು ಹೇಳಲಾಗ್ತಾ ಇದೆ. ಯಾಕಂದ್ರೆ ಡಿಜಿಟಲ್ ಡೆತ್ ನೋಟ್ ಅದು ಆಗಿರೋದ್ರಿಂದ ಅವ್ರು ಯಾವುದೇ ಲೆಟರ್ ಅನ್ನ ಬರೆದಿಲ್ಲ, ವಾಟ್ಸ್ಆಪ್ ಗ್ರೂಪ್ ನಲ್ಲಿ ತಮ್ಮ ಡೆತ್ ನೋಟ್ ಅನ್ನ ಶೇರ್ ಮಾಡಿದ್ರು ಅಂತ ಏನು ಹೇಳಲಾಗ್ತಾ ಇದೆ. ಸೊ ಅದರಲ್ಲಿ ಮಂಥರಗೌಡ ಮತ್ತೆ ಪೊನ್ನಣ್ಣ ಅವ್ರ ಹೆಸರನ್ನ ಮೆನ್ಷನ್ ಮಾಡಿದ್ರಿಂದ ಅವ್ರ ಹೆಸರನ್ನ ಪೊಲೀಸರು ಕೈಬಿಟ್ಟಿದ್ದಾರೆ, ಒತ್ತಡಕ್ಕೆ ಒಳಗಾಗಿದ್ದಾರೆ ಪೊಲೀಸರು. ಅವ್ರ ಹೆಸರನ್ನ ಎಫ್ಐಆರ್ ನಲ್ಲಿ ಸೇರಿಸಬೇಕು ಅನ್ನೋ ಆಗ್ರಹ ಬಿಜೆಪಿ ಅವರದ್ದು. ಹಿನ್ನೆಲೆಯಲ್ಲಿ ನಿನ್ನೆ ವಿಜೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ಆಗಿತ್ತು, ಎಫ್ಐಆರ್ ನಲ್ಲಿ ಹೆಸರು ಸೇರಿಸಬೇಕು ಅಂತ ಹೇಳಿ. ಇದಕ್ಕೆ ಪ್ರತಿಯಾಗಿ ಇವತ್ತು ಮಡಿಕೇರಿಯಲ್ಲೇ ಕಾಂಗ್ರೆಸ್ ಅವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ಅಂದ್ರೆ ಶಾಸಕರ ಪರವಾಗಿ ನಿಂತು ಇದರಲ್ಲಿ ಶಾಸಕರ ಹಸ್ತಕ್ಷೇಪ ಏನೂ ಇಲ್ಲ. ಈ ಆತ್ಮಹತ್ಯೆ ಪ್ರಕರಣದಲ್ಲಿ ಬಿಜೆಪಿ ರಾಜಕೀಯ ಮಾಡೋದಕ್ಕೆ ಪ್ರಯತ್ನ ಪಡ್ತಿದೆ ಅಂತ ಆರೋಪವನ್ನ ಮಾಡಿ ಪ್ರತಾಪ್ ಸಿಂಹ ಸೇರಿದಂತೆ ಕೆಲವು ಬಿಜೆಪಿ ನಾಯಕರ ಪ್ರತಿಕೃತಿಯಲ್ಲಿ ದಹಿಸುವಂತ ಕೆಲಸವನ್ನ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ವಿನಯ್ ಅವರದ್ದು ಆತ್ಮಹತ್ಯೆ ಅಲ್ಲ, ಅದು ಕೊಲೆ. ಇದರ ಹಿಂದೆ ಕೆಲ ದುಷ್ಟ ಶಕ್ತಿಗಳಿವೆ, ಅವುಗಳಿಗೆ ಶಿಕ್ಷೆ ಆಗಬೇಕು. ನಮ್ಮ ಕಾನೂನು ಹೋರಾಟವನ್ನ ನಾವು ಮುಂದುವರಿಸ್ತೀವಿ ಅಂತ ಹೇಳಿ ವಿಜೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಅವ್ರು ಕೇಳ್ತಿರೋದೆ ಶಾಸಕರ ವಿರುದ್ಧ ಎಫ್ಐಆರ್ ಅನ್ನ ಯಾಕೆ ಹಾಕ್ತಾ ಇಲ್ಲ. ಡೆತ್ ನೋಟಲ್ಲಿ ಅವ್ರ ಹೆಸರಿದೆ, ಶಾಸಕರ ವಿರುದ್ಧ ಎಫ್ಐಆರ್ ಹಾಕೋದಕ್ಕೆ ಪೊಲೀಸರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಪೊಲೀಸರ ಮೇಲೆ ಪ್ರಭಾವವನ್ನು ಬೀರುವಂತ ಕೆಲಸವನ್ನ ಶಾಸಕರು ಮಾಡ್ತಾ ಇದ್ದಾರೆ. ಅಧಿಕಾರದ ದರ್ಪದಿಂದ ಈಗ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಶಾಸಕರು. ಮುಂದಿನ ಹೋರಾಟದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಿಕ್ಷೆ ಆಗಲೇಬೇಕು. ಅಧಿಕಾರದ ಪಿತ್ತ ನೆತ್ತಿಗೆ ಇರಿದ್ರೆ ಆಡಳಿತ ನಡೆಸ್ತಕ್ಕಂಥವ್ರು ಯಾವ ರೀತಿ ಧೋರಣೆ ಹೆಂಗಿರ್ತದೆ ಅನ್ನೋದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು, ಕಾನೂನು ಸಚಿವ, ಕಾನೂನು ಸಲಹೆಗಾರ
ನಡವಳಿಕೆ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ, ಅವ್ರ ಹೇಳಿಕೆ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಕೂಡ ತಾವು ಗಮನಿಸಿದ್ರೆ ವಿನಯ್ ಸೋಮಯ್ಯ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ನಮ್ಮ ಕಾರ್ಯಕ್ರಮವನ್ನು ಕೂಡ ಪ್ರಾರಂಭ ಮಾಡಿದ್ವಿ. ವಿನಯ್ ಸೋಮಯ್ಯ ಅವರ ಆತ್ಮಹತ್ಯೆ ಅಲ್ಲ, ಇದು ಕೊಲೆ. ಇದರಿಂದ ಇರತಕ್ಕಂಥ ದುಷ್ಟ ಶಕ್ತಿಗಳು ಯಾರು ಅಂತೇಳಿ ಈಗಾಗಲೇ ಬಹಿರಂಗ ಆಗಿದೆ. ಹಾಗಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು. ಈ ನಿಟ್ಟಿನಲ್ಲಿ ಇವತ್ತು ನಾನು ಕಾನೂನು ಸಲಹೆಗಾರರನ್ನು ಕೂಡ ಭೇಟಿ ಮಾಡ್ತಾ ಇದ್ದೇನೆ. ಕಾನೂನಾತ್ಮಕವಾಗಿ ಯಾವ ರೀತಿ ಹೋರಾಟ ಮುಂದುವರಿಸಬೇಕು ಅದನ್ನು ನಾವು ಮಾಡ್ತೇವೆ. ವಿನಾಯ್ಗೆ ಸಿಬಿಐಗೆ ಕೊಡುವಂತ ಅಗತ್ಯ ಕಾಣಿಸ್ತಿಲ್ಲ, ನಮ್ಮ ಪೊಲೀಸರೇ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಎಫ್ಐಆರ್ ವಿಷಯವಾಗಿ ಬಿಜೆಪಿ ಶಾಸಕರ ಹೆಸರು ಇನ್ಕ್ಲೂಡ್ ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ರೆ, ಮತ್ತೆ ಈಗ ಸಿಬಿಐ ತನಿಖೆ ಬಗ್ಗೆನೂ ಕೂಡ ಚರ್ಚೆಗಳು ಆಗ್ತಿರೋದ್ರಿಂದ, ಆಗ್ರಹಗಳು ಕೇಳಿ ಬರ್ತಿರೋದ್ರಿಂದ ಸಿಬಿಐಗೆ ಕೊಡುವಂತ ಅಗತ್ಯ ಕಾಣಿಸ್ತಿಲ್ಲ, ನಮ್ಮ ಪೊಲೀಸರೇ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅಂತ ಗೃಹ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಾಸಕರ ಹೆಸರನ್ನ ಬಿಜೆಪಿಗರು ಹೇಳ್ತಾ ಇದ್ದಾರೆ, ಎಫ್ಐಆರ್ ನಲ್ಲಿ ಹೆಸರು ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಎಲ್ಲ ತನಿಖೆ ಆಗ್ತಿದೆ, ಕಾನೂನು ಪ್ರಕಾರನೇ ಕ್ರಮ ಆಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲ, ನಮ್ಮವರು ತನಿಖೆ ಮಾಡ್ತಾ ಇದ್ದಾರೆ. ಸಿಬಿಐ ಕೊಡೋ ಅಗತ್ಯ ಏನು ಕಾಣ್ತಾ ಇಲ್ಲ. ಅವರು ನಮ್ಮ ಪೊಲೀಸ್ನವರು ತನಿಖೆ ಮಾಡ್ತಿದ್ದಾರೆ. ಏನಾದರೂ ಲ್ಯಾಪ್ಸಸ್ ಇದ್ದರೆ ಅವರು ಗೊತ್ತಾಗುತ್ತೆ. ಆನಂತರ ಲ್ಯಾಪ್ಸಸ್ ಒಂದು ವೇಳೆ ಇದ್ದರೆ ಅದಕ್ಕೆ ಬೇರೆ ಕ್ರಮ ತಗೊಳ್ಳೋದಕ್ಕೆ ಬರುತ್ತೆ. ಅದನ್ನೇ ಮತ್ತೆ ತನಿಖೆ ಮಾಡೋದು. ಇವ್ರು ಹೇಳಿದ್ರಲ್ಲ, ಅವ್ರ ಹೆಸರು ಬಿಟ್ಬಿಟ್ಟಿದ್ದಾರೆ, ಎಫ್ಐಆರ್ನಲ್ಲಿ ಡೆತ್ ನೋಟಲ್ಲಿದೆ, ಅದೆಲ್ಲ ಹೇಳಿದ್ದಾರೆ. ಅದನ್ನೆಲ್ಲ ನೋಡಬೇಕಲ್ಲ, ತನಿಖೆ ಮಾಡಬೇಕು. ಒಂದು ವೇಳೆ ಆ ರೀತಿ ಏನಾದರೂ ಆಗಿದ್ರೆ ಅದಕ್ಕೇನು ಮಾಡೋದು ಮುಂದೆ. ಇನ್ನು ಕಾಂಗ್ರೆಸ್ನ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಪ್ರೇಮ್ ಕುಮಾರ್. ನೂರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಅವರು ಬಂದು ಬಿಜೆಪಿಯ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಶಾಸಕರನ್ನ ಯಾವ ತರ ಸಮರ್ಥನೆ ಮಾಡ್ಕೊಳ್ಳೋ ಪ್ರಯತ್ನ ಇವತ್ತು ಪ್ರತಿಭಟನೆಯಲ್ಲಿ ಆಗ್ತಾ ಇದೆ? ಹೌದು ಶರ್ಮಿತಾ, ಏನು ಮಡಿಕೇರಿಯಲ್ಲಿ ಇಂದು ಬಿಜೆಪಿ ವಿರುದ್ಧ ಕಾಂಗ್ರೆಸ್ನವರು ತೀವ್ರವಾದ ಪ್ರತಿಭಟನೆಯನ್ನು ಮಾಡ್ತಿರುವಂತದ್ದು. ಏನು ನಿನ್ನೆಯಷ್ಟೇ ಕೂಡ ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರ ಮೇಲೆ ತೀವ್ರವಾಗಿ ಮುಗಿಬಿದ್ದ ಹಿನ್ನೆಲೆಯಲ್ಲಿ ಕೂಡ ಕಾಂಗ್ರೆಸ್ ನಾಯಕರು ನಾವು ಕಾಂಗ್ರೆಸ್ ಶಾಸಕರ ಜೊತೆ ನಿಂತಿದ್ದೇವೆ ಎಂದು ಕೂಡ ತೋರ್ಪಡಿಸೋಸ್ಕರವಾಗಿ ಇಂದು ಕಾಂಗ್ರೆಸ್ನ ಮುಖಂಡರು ಎಲ್ಲರೂ ಕೂಡ ಮಡಿಕೇರಿ ನಗರದಲ್ಲಿ ತೀವ್ರವಾದ ಪ್ರತಿಭಟನೆ ಮಾಡ್ತಿರುವಂತದ್ದು. ಆ ಪ್ರತಿಭಟನೆಯಲ್ಲಿ ಕೂಡ ಒಂದು ಮೂಲೆಗಳಿಂದ ಬಂದಂತಹ ಜನರು ಕೂಡ ಒಂದು ಪ್ರತಾಪ್ ಸಿಂಹ ಅವರ ಒಂದು ಪ್ರತಿಕೃತಿ ದಹನ ಮಾಡುವುದರ ಜೊತೆಗೆ ಮತ್ತೆ ಕಾಂಗ್ರೆಸ್ ನಾಯಕರನ್ನು ಕೂಡ ಅವರು ಕೂಡ ಹಲವಾರು ಜನರು ಕೂಡ ಧಿಕ್ಕಾರವನ್ನು ಕೂಗಿ ಬಿಜೆಪಿ ನಾಯಕರಿಗೆ ಧಿಕ್ಕಾರ ಕೂಗಿ ಪ್ರತಿಭಟನೆ ವ್ಯಕ್ತಪಡಿಸಿರುವಂತದ್ದು. ಈಗ ನಾವು ನೋಡಬಹುದು, ಇದು ಮಡಿಕೇರಿ ನಗರದಲ್ಲಿ ಹಲವಾರು ಜನರು ಕೂಡ ಈಗಾಗಲೇ ಆಗಮಿಸಿರುವಂತದ್ದನ್ನು ನೋಡಬಹುದು. ಕಾಂಗ್ರೆಸ್ ನಾಯಕರ ಪರವಾಗಿ ನಿಂತಹ ಹಲವಾರು ಜನರು ಕೊಡಗಿನ ಮೂಲೆಯಲ್ಲಿ ಕೂಡ ಬಂದು ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಬಿಜೆಪಿ ನಾಯಕರಿಗೆ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಒಂದು ಏನು ಕೂಡ ಸಾವನ್ನಪ್ಪಿದಂತಹ ಸಂದರ್ಭದಲ್ಲಿ ಕೂಡ ಎಫ್ಐಆರ್ ಹಾಕಬೇಕು ಅಂತ ಹೇಳಿ 2 ಶಾಸಕರ ಮೇಲೆ ಒತ್ತಡವನ್ನು ಏರಿ ಅವರ ಪೊಲೀಸರ ಎದುರಲ್ಲೇ ಕೂಡ ಒಂದು ಅವಹೇಳನಕಾರಿಯಾಗಿ ಇಬ್ಬರು ಶಾಸಕರ ಮೇಲೆ ಕೂಡ ಕೊಲೆಗಡಕರ ಸರ್ಕಾರ ಅಂತ ಹೇಳಿ ಏನು ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿದ್ರು ಬಿಜೆಪಿ ಸರ್ಕಾರ. ಅದನ್ನು ಕೂಡ ಪ್ರಮುಖವಾಗಿ ಪ್ರತಾಪ್ ಸಿಂಹ ಅವರು ಕೂಡ ನೇರವಾಗಿ ಪೊನ್ನಣ್ಣನವರಿಗೆ ನೇರವಾಗಿ ವೈಯಕ್ತಿಕ ಟೀಕೆಗಳನ್ನು ಮಾಡುವುದರ ಜೊತೆಯಾಗಿ ಶಾಸಕ ಮಂತರಗೌಡರು ಕೂಡ ಅವಹೇಳನಕಾರಿಯಾಗಿ ಒಂದು ಹೇಳಿಕೆಯನ್ನು ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಕೂಡ ಕಾಂಗ್ರೆಸ್ನ ಎಲ್ಲಾ ಮುಖಂಡರು, ಎಲ್ಲ ಕಾರ್ಯಕರ್ತರು ಕೂಡ ಬಂದು ಇಲ್ಲಿ ಶಾಸಕರ ಪರವಾಗಿ ನಿಂತಿರುವಂತದನ್ನ ನೋಡಬಹುದಾಗಿರುವಂತದ್ದು. ಈಗ ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಶಾಸಕರು ಕೂಡ ಜನಪರ ಒಂದು ಕೆಲಸಗಳನ್ನ ಮಾಡ್ತಿದ್ದಾರೆ. ಇಂಥವನ್ನು ಕೂಡ ತಡ್ಕೊಳಕ್ಕಾಗಿರೋದ್ರಿಂದ ಕೂಡ ಬಿಜೆಪಿ ಅವರು ಒಂದು ಇಂತಹ ಕೆಲಸಗಳಿಗೆ ಕೈ ಹಾಕಿರುವಂತದನ್ನ ನೋಡಬಹುದು. ಈಗ ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಒಟ್ಟುಗೂಡಿಕೊಂಡು ಬಿಜೆಪಿ ನಾಯಕರ ವಿರುದ್ಧವಾಗಿ ಮುಗಿಬಿದ್ದಿರುವಂತದ್ದು. ಏನು ಸಾವಿನ ಪ್ರಕರಣದಲ್ಲಿ, ಸಾವಿನ ಮನೆಯಲ್ಲೂ ಕೂಡ ಬಿಜೆಪಿ ಸಹ ಒಂದು ಆಡಳಿತ ಮಾಡ್ತಾ ಇದೆ, ಒಂದು ದರ್ಪವನ್ನು ಮೆರೀತಾ ಇದೆ. ಆದರೆ ಕಾಂಗ್ರೆಸ್ ಶಾಸಕರು ಕೂಡ ಒಂದು ಕೆಲಸದ ಮರಗಳಲ್ಲಿ ಕೂಡ ಜೊತೆಯಾಗಿದ್ದಾರೆ ಎಂಬುದನ್ನು ಕೂಡ ಸ್ಥಳೀಯ ಒಂದು ನಾಯಕರು ಹೇಳ್ತಿರುವಂತ. ಈಗ ಸ್ಥಳೀಯರ ನಾಯಕರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಪ್ರತಿಭಟನೆ ನಡೀತಾ ಇದೆ ಸರ್, ಯಾವ ಉದ್ದೇಶಕ್ಕಾಗಿ ಪ್ರತಿಭಟನೆ ನಡೀತಿರೋ ಸರ್? ಏನಾದರೂ ಕೂಡ ಬಿಜೆಪಿ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಯಾವ ರೀತಿಯಾಗಿ ಸರ್ ಪ್ರತಿಭಟನೆ? ಇವತ್ತಿನ ಪ್ರತಿಭಟನೆ ಏನು, ಭಾರತೀಯ ಜನತಾ ಪಕ್ಷದವರು ಒಂದು ಅಮೂಲ್ಯ ಜೀವವನ್ನು ನಾವು ಏನು ವಿನಯ್ ಸೋಮಯ್ಯನವ್ರನ್ನ ಕಳ್ಕೊಂಡಿದ್ದೇವೆ, ಅದನ್ನ ರಾಜಕೀಯಕ್ಕೆ ಬಳಸ್ತಾ ಇರತಕ್ಕಂಥ ಒಂದು ಕೆಟ್ಟ ಸಂಸ್ಕೃತಿಯನ್ನ ಏನು ಅವರು ಮುಂದುವರಿಸ್ತಾ ಇದ್ದಾರೆ, ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡತಕ್ಕಂಥದ್ದು, ಅದನ್ನ ಪ್ರತಿಭಟಿಸೋದಕ್ಕೆ, ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ, ಒಂದು ಒಳ್ಳೆಯ ಆಡಳಿತವನ್ನು ಕೊಡೋದಕ್ಕೆ, ಸಹಕಾರ ಮಾಡೋದನ್ನ ಕಲೀರಿ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡೋದಕ್ಕೆ ಈ ಪ್ರತಿಭಟನೆ ನಡೀತಾ ಇದೆ.
ಶಾಸಕರು ಕೂಡ ಬಿಜೆಪಿ ಶಾಸಕರ ಮೇಲೆ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಈಗ ಅವರ ಜಿಲ್ಲಾಧ್ಯಕ್ಷರಾದಂತಹ ಜಿಲ್ಲಾಧ್ಯಕ್ಷರು ಈಗ ನಮ್ಮ ಜೊತೆಗಿದ್ದಾರೆ. ಈಗ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಪ್ರತಿಭಟನೆ ಆರಂಭವಾಗಿರುವಂತದ್ದು ಯಾವ ಉದ್ದೇಶಕ್ಕಾಗಿ ಪ್ರತಿಭಟನೆ ನಡೆದಿರುವಂತದ್ದು ಸರ್? Live. So brother, don't deviate, don't divert the issue. You address the crowd. ಏನು ಪ್ರತಿಭಟನಾಕಾರರು ಪ್ರತಿಭಟನೆ ಮಾಡ್ತಿರುವಂತಹ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ಬಿಜೆಪಿ ಶಾಸಕರ ಮೇಲೆ ಹಲವಾರು ಅಂದ್ರೆ ಪ್ರಕೃತಿ ದಹನ ಮಾಡೋದ್ರ ಜೊತೆಗೆ ಆಕ್ರೋಶವನ್ನು ವ್ಯಕ್ತಪಡಿಸಿರೋದು ನೋಡಬಹುದು. ಈಗ ಜಿಲ್ಲಾಧ್ಯಕ್ಷರ ಜೊತೆಗಿದ್ದಾರೆ, ಅವ್ರನ್ನ ಸೊ ನಿನ್ನೆ ಆಗಿದಂತ ಒಂದು ಮೊನ್ನೆ ಆತ್ಮಹತ್ಯೆಗೆ ನಾವು ಕೂಡ ಅದನ್ನು ಸಂತಾಪ ವ್ಯಕ್ತಪಡಿಸುತ್ತಿದ್ದೇವೆ. ಆದರೆ ಆತ್ಮಹತ್ಯೆ ಇವತ್ತು ರಾಜಕೀಯ ಹೋರಾಟಗಳಲ್ಲಿ ಇದು ಸಾಮಾನ್ಯವಾಗಿ ಆಗುವಂತ ವಿಚಾರ. ಕಳೆದ 2 ತಿಂಗಳ ಹಿಂದೆ ನಡೆದಂತಹ ಒಂದು ಈ ಘಟನೆ, ಅದಕ್ಕೆ ಅವರು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದು ಯಾವ ರೀತಿ, ಯಾಕೆ, ಏನಂತ ಹೇಳೋದು ಕೂಡ ಇನ್ನೂ ತಿಳಿದು ಬಂದಿಲ್ಲ. ಇವತ್ತು ತಮಗೆಲ್ಲ ತಿಳಿದಿರುವ ಹಾಗೆ ಕೆಲವಾರು ವಿಚಾರಗಳಲ್ಲಿ ಇಂಥ ಘಟನೆಗಳಾಗುವುದು ಸಹಜ. ಇವತ್ತು ಪತ್ರಿಕೆಗಳಲ್ಲಿ ಕೂಡ ಎಲ್ಲರನ್ನೂ ಇದು ಮಾಡಿ, ನಿಮ್ಮ ಟಿವಿ ಚಾನೆಲ್ ಕೂಡ ಇದರ ಬಗ್ಗೆ ಇಂಥ ಯಾವುದಾದ್ರೂ ಒಂದು ವಿಚಾರಗಳಿದ್ದರೆ ಅದನ್ನು ಖಂಡಿಸಿ ಮಾಡೋದು ಸಾಮಾನ್ಯ. ಆ ರೀತಿಯ ಒಂದು ಖಂಡಿಸಿ ಪೋಸ್ಟ್ ಅನ್ನು ಕಾಂಗ್ರೆಸ್ಸಿನ ನಮ್ಮ ಮುಖಂಡರಾದ ತೆನ್ನಿನಮ್ಮನವರು ಕಳೆದ 2 ತಿಂಗಳ ಹಿಂದೆ ಆದಂತಹ ಘಟನೆ ಇಟ್ಟು ಒಂದು ಕಾನೂನಿನ ಇದರಲ್ಲಿ ಈ ತರದ ಘಟನೆಗಳು ಮುಂದೆ ನಡೀಬಾರದು, ಈ ತರದ ಪೋಸ್ಟ್ಗಳನ್ನ ಹಾಕಬಾರ್ದು ಅಂತ ಹೇಳೋ ರೀತಿಯಲ್ಲಿ ಪೊಲೀಸರಿಗೆ ಪುಕಾರ್ ನೀಡಲಾಯಿತು. ಆ ಪುಕಾರ್ ಅನ್ವಯ ಅದಕ್ಕೆ ಅದು ಹೈಕೋರ್ಟ್ ಹೋಗಿ ಹೈಕೋರ್ಟ್ ಕೂಡ ಅದಕ್ಕೆ ಸ್ಟೇ ಕೊಟ್ಟು ಅವ್ರ ಮೇಲೆ ಕೂಡ ಯಾವುದೇ ಕ್ರಮ ಕೈಗೊಳ್ಳಬಾರ್ದು, ಪೊಲೀಸ್ ವಿಚಾರಿಸಬಾರ್ದು ಅಂತ ಹೇಳೋದು ಕೂಡ ಸ್ಟೇ ಅನ್ನು ಕೂಡ ಕೊಟ್ಟಿದೆ. ಅದಾದ್ಮೇಲೆ 2 ತಿಂಗಳು ಕಳೆದ ಮೇಲೆ ಅವರು ಯಾವ ಕಾರಣಕ್ಕೆ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅಂತ ಗೊತ್ತಿಲ್ಲ. ಆದ್ರೆ ನಮ್ಮ ಪಕ್ಷದ ಮುಖಂಡನ ಮೇಲೆ ಇವತ್ತು ಪೊಲೀಸರು ಕೇಸನ್ನು ದಾಖಲಿಸಿದ ತೆನ್ನಿರಮಯ್ಯ ಅವರು ಕೂಡ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು. ಜೊತೆಗೆ ಅದು ಸಾಲದಂತ ಹೇಳಿ ಇದರಲ್ಲಿ ಯಾವುದೇ ತರಹದ ಪರೋಕ್ಷವಾಗಿ ನೇರವಾಗಿ ಎಲ್ಲೂ ಹೊಣೆಗಾರಿಕೆ ಇಲ್ಲದಂತಹ ಮಾನ್ಯ 2 ಶಾಸಕರಾದ ಪೊನ್ನಣ್ಣ ಮತ್ತು ಮಂತ್ರಿಗಳವರನ್ನು ಕೂಡ ಇದಕ್ಕೆ ಸೇರಿಸಬೇಕು. ಇದ್ರ ಮೇಲೆ ಅವ್ರ ಮೇಲೆ ಕೂಡ ಕೇಸ್ ದಾಖಲಿಸಬೇಕಂತ ಹೇಳೋದು ರಾಜ್ಯ ಬಿಜೆಪಿಯ ಒಂದು ಇದು ಆರೋಪ. ಅದರಲ್ಲಿ ನಾವು ಇದು ಕೂಡ ಜಿಲ್ಲಾಧ್ಯಕ್ಷರ ಮಾತಾಗಿರುವಂತದ್ದು. ಈಗ ಮತ್ತೊಬ್ರು ಈಗ ನಮ್ಮ ಜೊತೆಗಿರುವಂತದ್ದು ಲಕ್ಷ್ಮಣ್ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಇದು ಕಾಂಗ್ರೆಸ್ ಬೆಲೆ ಏರಿಕೆ, ಮುಸ್ಲಿಂ ಮೀಸಲಾತಿಗೆ ಬಿಜೆಪಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ನಾಳೆಯಿಂದ ಬಿಜೆಪಿ 2ನೇ ಹಂತದ ಹೋರಾಟಕ್ಕೆ ತಯಾರಿಗಳನ್ನ ಮಾಡಿಕೊಂಡಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ನಿರಂತರವಾಗಿ ಈ ಬೆಲೆ ಏರಿಕೆ ಆಗ್ತಾ ಇರೋದನ್ನ ಬಿಜೆಪಿ ಖಂಡಿಸಿದೆ. ಮತ್ತೆ ಸರ್ಕಾರದ ವಿರುದ್ಧ ಹೋರಾಟವನ್ನ 1ನೇ ಹಂತದಲ್ಲಿ ಮಾಡಿದ್ದನ್ನ ನಾವು ನೋಡಿದ್ವಿ. ಇನ್ನು ಮುಸ್ಲಿಂ ಮೀಸಲಾತಿಗೆ ಬಿಜೆಪಿ ವಿರೋಧವನ್ನ ವ್ಯಕ್ತಪಡಿಸಿ ನಾನಾ ವಿಷಯಗಳನ್ನ ಮುಂದಿಟ್ಕೊಂಡು ಸರ್ಕಾರದ ವಿರುದ್ಧ 2ನೇ ಹಂತದ ಹೋರಾಟಕ್ಕೆ ಸಿದ್ಧತೆಯಾಗಿದೆ. ಸಿಎಂ ತವರು ಜಿಲ್ಲೆ ಮೈಸೂರಿನಿಂದಲೇ 2ನೇ ಹಂತದ ಹೋರಾಟಕ್ಕೆ ಚಾಲನೆಯನ್ನ ಬಿಜೆಪಿ ಕೊಡುತ್ತೆ. ಇನ್ನು ಚಾಮುಂಡಿ ದೇವಿಗೆ ಪೂಜೆಯನ್ನ ಸಲ್ಲಿಸಿ ಯಾತ್ರೆಯನ್ನ ಆರಂಭ ಮಾಡಲಾಗುತ್ತೆ. ಎಲ್ಲಾ ಜಿಲ್ಲಾ ಕೇಂದ್ರಗಳಿಗೂ ಯಾತ್ರೆ ತಲುಪುತ್ತೆ ಅನ್ನೋ ಮಾಹಿತಿಯನ್ನ ವಿಜಯೇಂದ್ರ ಕೊಟ್ಟಿದ್ದಾರೆ. ನಾಳೆಯಿಂದ ಈ ಭ್ರಷ್ಟ, ಜನವಿರೋಧಿ, ಬಡವರ ವಿರೋಧಿ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ತಮಿಳುನಾಡು ಪ್ರವಾಸದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿದ್ದಾರೆ. ಮೊದಲಿಗೆ ರಾಮೇಶ್ವರಂ ದೇವಸ್ಥಾನಕ್ಕೆ ಹೋದ್ರು. ಈಗ ಪಂಬನ್ ಸೇತುವೆ ಉದ್ಘಾಟನೆಗೆ ಕ್ಷಣಗಣನೆ ಆರಂಭವಾಗಿದೆ. ಉದ್ಘಾಟನೆಯನ್ನ ನೆರವೇರಿಸ್ತಾ ಇದ್ದಾರೆ. ಪಂಬನ್ ರೈಲ್ವೆ ಸೇತುವೆ ಉದ್ಘಾಟನೆಯನ್ನ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ತಮಿಳುನಾಡು ಪ್ರವಾಸದಲ್ಲಿ ನರೇಂದ್ರ ಮೋದಿ ಅವರಿದ್ದಾರೆ. ಒಂದು ಐತಿಹಾಸಿಕ ಕ್ಷಣಕ್ಕೆ ಈ ಸೇತುವೆಯ ಉದ್ಘಾಟನೆ ಸಾಕ್ಷಿ ಆಗ್ತಾ ಇದೆ. ಪಂಬನ್ ರೈಲ್ವೆ ಸೇತುವೆ ಉದ್ಘಾಟನೆಯನ್ನ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ರಾಮೇಶ್ವರಂನಲ್ಲಿದೆ ಈ ಪಂಬನ್ ಸೇತುವೆ. ಅದಕ್ಕೆ ಟ್ರಯಲ್ ಅನ್ನು ಕೂಡ ನಿನ್ನೆ ಮಾಡಲಾಗಿತ್ತು. ಇವತ್ತು ರಾಮನವಮಿ ಆದಂತ ಕಾರಣ ರಾಮೇಶ್ವರಂ ದೇಗುಲಕ್ಕೆ ಮೊದಲು ತೆರಳಿ ಅಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರ ಎಲ್ಲ ಮಾಡಿದ ಮೇಲೆ ಪಂಬನ್ ಸೇತುವೆಯ ಉದ್ಘಾಟನೆಯನ್ನ ಇದೀಗ ತಾನೇ ನರೇಂದ್ರ ಮೋದಿ ಅವರು ನೆರವೇರಿಸಿರುವಂತಹ ನೇರ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ರಾಮೇಶ್ವರಂನಲ್ಲಿದೆ ಈ ಸೇತುವೆ. ರಾಮನವಮಿ ಹಿನ್ನೆಲೆಯಲ್ಲಿ ಒಂದು ಇತಿಹಾಸದ ಮೈಲುಗಲ್ಲು ಈ ಉದ್ಘಾಟನೆಯಿಂದ ಸೃಷ್ಟಿಯಾಗಿರೋದನ್ನ ಗಮನಿಸ್ತಾ ಇದ್ದೀವಿ. ಹಲವು ಅಭಿವೃದ್ಧಿ ಯೋಜನೆಗಳಿಗೂ ಕೂಡ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಚಾಲನೆಯನ್ನ ಕೊಡ್ತಾ ಇದ್ದಾರೆ. ಬಹಳಷ್ಟು ಕುತೂಹಲ ಇತ್ತು ಈ ಸಲ ರಾಮನವಮಿ ಸಂದರ್ಭದಲ್ಲಿ ಅಯೋಧ್ಯೆಗೆ ತೆರಳಬಹುದು ನರೇಂದ್ರ ಮೋದಿ ಅವರು ಅಂತ. ಆದರೆ ಅದರ ಬದಲಾಗಿ ತಮಿಳುನಾಡಿನ ಪ್ರಸಿದ್ಧ ರಾಮನಾಥ ಸ್ವಾಮಿ ದೇಗುಲಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪೂಜೆ ಮಾಡಿ ಮೊದಲ ಲಂಬಾ ಸಮುದ್ರ ಅಂದ್ರೆ ಭಾರತದ ಮೊದಲ ಲಂಬಾ ಸಮುದ್ರ
ಸೇತುವೆಯಾದಂಥ ಹೊಸ ಪಂಬನ್ ರೈಲ್ವೆ ಸೇತುವೆಯನ್ನು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದಾರೆ. ಇದರ ಜೊತೆಯಲ್ಲಿ ಹಲವಾರು ಅಭಿವೃದ್ಧಿ ಯೋಜನೆಗಳು ತಮಿಳುನಾಡಿನಲ್ಲಿ ಸುಮಾರು 8,300 ಕೋಟಿ ರೂಪಾಯಿ ಅಭಿವೃದ್ಧಿ ಯೋಜನೆಗಳಿಗೆ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಆ ಉದ್ಘಾಟನೆ ಆಗ್ತಾ ಇದ್ದಂಗೆ ರೈಲು ಸಂಚಾರ ಮಾಡ್ತಿರುವಂಥ ನೇರ ದೃಶ್ಯಾವಳಿಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಇದು ರೈಲ್ವೆ ಸೇತುವೆ, ಪಂಬನ್ ರೈಲ್ವೆ ಸೇತುವೆ. ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡ್ತಾ ಇದ್ದಂಗೆ ಮೊದಲ ರೈಲ್ವೆ ಸಂಚಾರ ಆ ಸೇತುವೆ ಮೇಲೆ ಆಗ್ತಿರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ರಾಮನೊಂದಿಗೆ ಇತಿಹಾಸ ಹೊಂದಿರುವಂಥ ಈ ಕ್ಷೇತ್ರದಲ್ಲಿ ಪಂಬನ್ ಸೇತುವೆ ಉದ್ಘಾಟನೆಯನ್ನ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಮುಂಚಿತವಾಗಿ ಟ್ರಯಲ್ ರನ್ ಎಲ್ಲ ಮಾಡಲಾಗಿತ್ತು. ಸುಮಾರು 535 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ ಈ ಸೇತುವೆ. ಇನ್ನು ಬ್ರಿಡ್ಜ್ನಲ್ಲಿ ಚಲಿಸುವಂಥ ರೈಲಿನ ವೇಗ ಮಿತಿ ನೋಡೋದಾದ್ರೆ ಗಂಟೆ 75 ಕಿಲೋಮೀಟರ್. ಇನ್ನು ಬ್ರಿಡ್ಜ್ ಎಷ್ಟು ಅತ್ಯಾಧುನಿಕವಾಗಿ ನಿರ್ಮಾಣ ಮಾಡಿದ್ದಾರೆ ಅಂದರೆ ಅದು ತುಕ್ಕು ಹಿಡಿಯದಂತೆ ಡಬಲ್ ಕೋಟ್ ಪೇಂಟ್ ಅನ್ನು ಕೂಡ ಅಲ್ಲಿ ಮಾಡಲಾಗಿದೆ. ಇನ್ನು ರಾಮೇಶ್ವರಂಗೆ ತೆರಳುವಂಥ ಭಕ್ತರಿಗೆ, ಧನುಷ್ಕೋಟಿ ಪ್ರವಾಸಿಗರಿಗೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಈ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಲಾಗಿದೆ. ದೇಶದ ಮೊದಲ ವರ್ಟಿಕಲ್ ರೈಲ್ವೆ ಬ್ರಿಡ್ಜ್ ಲೋಕಾರ್ಪಣೆ ಇದೀಗ ಆಗಿದೆ. ಇವತ್ತು ರಾಮನವಮಿ, ಇವತ್ತೇ ಪ್ರಧಾನಿ ನರೇಂದ್ರ ಮೋದಿ ಅವರು ಸೇತುವೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಇನ್ನು ಈ ರೀತಿಯ ಬ್ರಿಡ್ಜ್ ಅನ್ನ ಭಾರತದಲ್ಲಿ ಹಿಂದೆಂದೂ ನಿರ್ಮಿಸಿಲ್ಲ. ಇವತ್ತು ವಿಶೇಷವಾದಂಥ ದಿನ. ಈ ಐತಿಹಾಸಿಕ ಬ್ರಿಡ್ಜ್ ಉದ್ಘಾಟನೆ ಆಗಿದೆ. ನಾನಾಗಲೇ ಹೇಳಿದಂಗೆ ಇದು ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ಸಮುದ್ರ ಸೇತುವೆ ಆಗಿದೆ. ಹಲವಾರು ವಿಶೇಷತೆಗಳನ್ನು ಇದು ಒಳಗೊಂಡಿದೆ. ಇನ್ನು ರಾಮೇಶ್ವರಕ್ಕೆ ಹೋಗಿ ಬರುವಂಥ ಅಷ್ಟು ಜನ ಈ ರಸ್ತೆ ಬ್ರಿಡ್ಜ್ ಮೇಲೆ ವಾಹನ ನಿಲ್ಲಿಸಿದೆ, ಅಂದರೆ ಪಂಬನ್ ರೈಲ್ವೆ ಸೇತುವೆ ನೋಡಿ ಸೆಲ್ಫಿಯನ್ನು ತಗೊಳ್ತಾ ಇದ್ರು ಇಷ್ಟು ದಿನ. ಸೊ ಇವತ್ತು ಉದ್ಘಾಟನೆ ಆಗಿದೆ. ಇನ್ನು ರೈಲು ಮತ್ತು ಹಡಗು ಸಂಚಾರಕ್ಕೆ ಹಸಿರು ನಿಶಾನೆಯನ್ನ ನರೇಂದ್ರ ಮೋದಿ ಅವರು ತೋರ್ತಾ ಇದ್ದಂಗೆ ಅಲ್ಲಿ ರೈಲು ಸಂಚಾರ ಆಗ್ತಿರುವಂಥ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ. ಈ ಕಾರ್ಯಾಚರಣೆಯನ್ನು ನರೇಂದ್ರ ಮೋದಿ ಅವರು ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಈ ಹಳೆ ಪಂಬನ್ ರೈಲು ಸೇತುವೆ ಏನಿತ್ತು ಅದು 111 ವರ್ಷಗಳ ಹಿಂದೆ ಅಲ್ಲಿ ನಿರ್ಮಾಣ ಆಗಿತ್ತು. ಹಳೆ ಸೇತುವೆ ಶಿಥಿಲಗೊಂಡಿತ್ತು 111 ವರ್ಷ ಆದಂಥ ಹಿನ್ನೆಲೆಯಲ್ಲಿ. ಹಳೆ ಬ್ರಿಡ್ಜ್ ಏನಿತ್ತು ಅದು ಮಾನವ ಸಹಿತವಾಗಿ ಕಾರ್ಯನಿರ್ವಹಿಸ್ತಾ ಇತ್ತು. ಆದರೆ ಈ ನೂತನ ಬ್ರಿಡ್ಜ್ ಏನಿದೆ ಇದು ಮಾನವ ರಹಿತವಾಗಿ ಕಾರ್ಯನಿರ್ವಹಿಸುತ್ತೆ. ಇದು ಎಲೆಕ್ಟ್ರಿಕಲ್ ಆಟೋಮ್ಯಾಟಿಕಲ್ ತಂತ್ರಜ್ಞಾನವನ್ನು ಒಳಗೊಂಡಿದೆ. ಸುಮಾರು ಒಂದು 45 ನಿಮಿಷ ಕಾಲಾವಕಾಶ ತಗೊಳ್ಳುತ್ತೆ ಇದು. ಹಳೆ ಬ್ರಿಡ್ಜ್ ಓಪನ್ ಆಗಬೇಕು ಅಂತಂದ್ರೆ ಆ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಅದು ಉದ್ಘಾಟನೆ ಆಗ್ತಾ ಇದ್ದಂಗೆ ಓಪನ್ ಕೂಡ ಆಯಿತು. ಇನ್ನು ಹೊಸ ಬ್ರಿಡ್ಜ್ ಇದೆಯಲ್ಲ ಅದು 5.3 ನಿಮಿಷದಲ್ಲೇ ಓಪನ್ ಆಗಿಬಿಡುತ್ತೆ. ಅದೇ ವ್ಯತ್ಯಾಸ ಹಳೆ ಬ್ರಿಡ್ಜ್ಗೆ ಮತ್ತೆ ಹೊಸ ಬ್ರಿಡ್ಜ್ಗೆ. ಸುಮಾರು 2.5 ಕಿಲೋಮೀಟರ್ ಉದ್ದದ ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ರೈಲ್ವೆ ಬ್ರಿಡ್ಜ್ ಇದಾಗಿದೆ. ವೈದ್ಯರಿಗೆ ಚೆಲ್ಲಾಟ, ರೋಗಿಗಳಿಗೆ ಪ್ರಾಣ ಸಂಕಟ. ಭಾನುವಾರದ ಮೂಡ್ನಲ್ಲಿ ಸರ್ಕಾರಿ ವೈದ್ಯರಿದ್ದಾರೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ರೋಗಿಗಳು ವೈದ್ಯರಿಲ್ಲದೆ ಇವತ್ತು ಪರದಾಟವನ್ನ ಪಡುವಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. OPDಯಲ್ಲಿ ಡಾಕ್ಟರ್ಗಳು ಸಿಗ್ತಾ ಇಲ್ಲ. ಪರಿಣಾಮ ಇವತ್ತು ಆಸ್ಪತ್ರೆಗೆ ಬಂದಂತ ರೋಗಿಗಳು ಪರದಾಟವನ್ನ ಪಡ್ತಾ ಇದ್ದಾರೆ. OPDಯಲ್ಲಿ ಇನ್ನೇನು ಡಾಕ್ಟರ್ ಬರ್ತಾರೆ ಅಂತ ಕಾದು ಕಾದು ಸುಸ್ತಾಗಿ ಹೋಗಿದ್ದಾರೆ ರೋಗಿಗಳು. ಮಾಧ್ಯಮದವರು ಅಲ್ಲಿಗೆ ಬರ್ತಾ ಇದ್ದಂಗೆ ಓಡೋಡ್ ಬಂದಿದ್ದಾರೆ ಡಾಕ್ಟರ್ಸ್. ವೈದ್ಯರ ನಿರ್ಲಕ್ಷ್ಯದ ವಿರುದ್ಧ ರೋಗಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಡವರು ಅಂದ್ರೆ ಯಾಕಿಷ್ಟು ತಾತ್ಸಾರ ಮಾಡ್ತಾರೆ ಅಂತೇಳಿ ಕಿಡಿಕಾರ್ತಾ ಇದ್ದಾರೆ. OPDಗೆ ಲೇಟ್ ಆಗಿ ಸರ್ಕಾರಿ ವೈದ್ಯರು ಬರ್ತಾರೆ ಅಂತೇಳಿ ರೋಗಿಗಳು ಆರೋಪವನ್ನ ಮಾಡ್ತಾ ಇದ್ದಾರೆ. ಭಾನುವಾರ ಆರೋಗ್ಯ ಸಮಸ್ಯೆ, ಭಾನುವಾರ ಸೋಮವಾರ ಅಂತ ಹೇಳಿ ಕೇಳಿ ಬರುತ್ತಾ? ಯಾವಾಗ ಬೇಕಾದ್ರೂ ಬರ್ಬೋದು. ಡಾಕ್ಟರ್ ತಮ್ಮ ಕರ್ತವ್ಯವನ್ನ ಮಾಡಬೇಕಾಗಿತ್ತು. ಇನ್ನ ಬಂದಿಲ್ಲ, ಬರ್ತೀನಿ ಅಂತ ಹೇಳೋರು. ಈಗ ಡೇನ್ ಬಂದಿದ್ರು, ಬಂದು ಅವ್ರು ಬರ್ತಾರಂತ ಹೇಳ್ಬಿಟ್ಟವ್ರು. ಈಗ ಬರಲ್ಲ, ಈಗ ಯಾರು ಬರಲ್ಲ ಸರ್, ನೀವು ಆ ಕಡೆ ನೋಡಿ ಈ ಕಡೆ ನೋಡಿ ಅಂದ್ರೆ ಅದು ಏನ್ ಲೆಕ್ಕಾಚಾರ ಅದು? ಯಾವಾಗ ಅಂತಾರ? ಇವಾಗ ನಾವು ಬಂದಿದ್ದೀವಿ, ಇವತ್ತು ಬಂದಿದ್ದೀವಿ, ಹಿಂಗೆ ಹೇಳಿದ್ರೆ ನಾವು ಏನ್ ಮಾಡೋದು? ಬೆಳಿಗ್ಗೆಯಿಂದ ಇಲ್ಲ, ಬೆಳಿಗ್ಗೆ 9 ಗಂಟೆಗೆ ಬಂದಿದೀವಲ್ವಾ, ಹೇಳ್ಬೇಕಲ್ವಾ? ಶುಗರ್ ಪೇಷಂಟ್ ಇಟ್ಕೊಂಡಿದೀವಿ, ನಾವ್ ಏನಂತ ಹೇಳೋಣ? ಇನ್ನೂ ಬಂದಿಲ್ಲ ಡಾಕ್ಟರ್, ಬರ್ತೀನಿ ಅಂತ ಹೋಗಿದ್ದಾರೆ, ಬರ್ತೀನಿ ಅಂತಾರೆ. ரொம்ப ಸೀರಿಯಸ್ ಇದೆ, ಅದೇ ನೋವು ಅದೇ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಹಂಸ ಶ್ಯಾಮಲ. ಯೂಶಲಿ ಡಾಕ್ಟರ್ ಅಲ್ಲಿ ಎಷ್ಟೊತ್ತಿಗೆ ಬರಬೇಕಾಗಿತ್ತು OPDಗೆ, ಎಷ್ಟೊತ್ತಾದ್ಮೇಲೆ ಬಂದ್ರು ಮೀಡಿಯಾದವರು ಬಂದ ಮೇಲೆ, ಮತ್ತು ರೋಗಿಗಳು ಯಾವ ತರ ಆರೋಪಗಳನ್ನ ಮತ್ತು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ?
ಶಮಿತಾ, ಸರ್ಕಾರಿ ಆಸ್ಪತ್ರೆಗೆ ಯಾವಾಗಲೂ ರೋಗಿಗಳು ಬರ್ತಾನೆ ಇರ್ತಾರೆ. ಯಾಕಂತ ಹೇಳಿದ್ರೆ ಪ್ರೈವೇಟಲ್ಲಿ ಹೋಗಿ ಹೆಚ್ಚು ದುಡ್ಡು ಖರ್ಚು ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರನೇ ಬಡ ರೋಗಿಗಳು ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ. ಭಾನುವಾರ ಆಗಿದ್ರೂ ಕೂಡ ಕ್ಯಾಶುಯಾಲಿಟಿ ಲೆವೆಲ್ನಲ್ಲಿ ಅಥವಾ OPD ಲೆವೆಲ್ನಲ್ಲಿ 3 ಅಥವಾ 4 ಒಂದು ಡ್ಯೂಟಿ ಡಾಕ್ಟರ್ಸ್ಗಳು ಇದ್ದೇ ಇರ್ತಾರೆ. ಆದರೆ ಇವತ್ತು ಬೆಳಗ್ಗೆ 9 ಗಂಟೆಗೆ ರೋಗಿಗಳೆಲ್ಲರೂ ಕೂಡ ಎಮರ್ಜೆನ್ಸಿ ಇರುವಂತಹ ಕಾರಣದಿಂದ ಎಲ್ಲರೂ ಕೂಡ ಶುಗರ್ ಪೇಷಂಟ್ಗಳು, ಎದೆ ನೋವು, ಜ್ವರ, ಹೀಗೆ ಹಲವಾರು ಸಮಸ್ಯೆಗಳಿಂದ ಆ ರೋಗಿಗಳು KC ಜನರಲ್ ಆಸ್ಪತ್ರೆಗೆ ಬಂದಿದ್ದಾರೆ. ಆದ್ರೆ ನಾವು ಹೋದಂತಹ ಸಮಯ 11 ಗಂಟೆ ಆದ್ರೂ ಕೂಡ ಒಬ್ಬ ಒಂದು ಯಾರು ವೈದ್ಯರು ಕೂಡ ಬಂದು ಅವರನ್ನ ಚೆಕಪ್ ಮಾಡೋದಕ್ಕೆ ಮುಂದಾಗಿರಲಿಲ್ಲ. ಎಲ್ಲರೂ ಕೂಡ ಕ್ಯೂನಲ್ಲಿ ಕುಳಿತುಕೊಂಡು ಈಗ ಬರ್ತಾರೆ ಆಗ ಬರ್ತಾರೆ ವೈದ್ಯರು ಅಂತ ಕಾದ್ಕೊಂಡು ಕೂತ್ಕೊಂಡಿದ್ರು ಕೂಡ ಬಂದಿರಲಿಲ್ಲ. ಆಮೇಲೆ ಒಬ್ರು ಡಾಕ್ಟರ್ ಬಂದ್ರು, ಅವರೇ ಎಲ್ಲರೂ ನೋಡ್ತಾರೆ, ಇನ್ನ ಬೇರೆ ಯಾರು ಬರೋದಿಲ್ಲ, ನೀವು ಬೇರೆ ಬೇರೆ ಕಡೆ ಹೋಗಿ ತೋರಿಸ್ಕೊಳ್ಳಿ ಅಂತ ಹೇಳಿದಾಗ ಇಲ್ಲಿ ರೋಗಿಗಳು ನಾವು 2 ಅವರಿಂದ ಕಾದ್ಕೊಂಡು ಕೂತ್ಕೊಂಡಿದ್ವಿ, ಇಲ್ಲಿ ಸ್ಲಿಪ್ ಎಲ್ಲ ತೆಗೆದುಕೊಂಡಿದೀವಿ, ಆದ್ರೂ ಕೂಡ ಈ ತರ ಹೇಳಿದ್ರೆ ಹೇಗೆ ಅಂತ ಒಂದು ಗಲಾಟೆಯನ್ನ ಶುರು ಮಾಡ್ತಾರೆ. ಅಂತಹ ಒಂದು ಸಂದರ್ಭದಲ್ಲಿ ನಾವು ಹೋದಂತಹ ವೇಳೆಯಲ್ಲಿ ಗಲಾಟೆ ಆಗ್ತಿರುವಂತದ್ದು ನೋಡಿ ಮಾಧ್ಯಮದವರು ಬಂದಂತಹ ಅದನ್ನ ಗಮನಿಸಿ ವೈದ್ಯರು ಎಲ್ಲಿದ್ರೋ ಗೊತ್ತಿಲ್ಲ, ಅವರು ಬೆಳಗ್ಗೆನಿಂದಲೂ ಕೂಡ OPD ಅಂತ ಮುಖನೂ ಕೂಡ ಮಾಡಿರ್ಲಿಲ್ಲ. ಅವರು ಆಮೇಲೆ ಬಂದು ಎಲ್ಲರೂ ಕೂಡ ತಮ್ಮ ತಮ್ಮ ಕೊಠಡಿಗಳಿಗೆ ಹೋಗಿ ಒಂದು ಟ್ರೀಟ್ಮೆಂಟ್ ಕೊಡೋದಕ್ಕೆ ಮುಂದಾಗ್ತಾರೆ. KC ಜನರಲ್ ಆಸ್ಪತ್ರೆಯಲ್ಲಿ ಹೇಳೋರು ಕೇಳೋರು ಯಾರು ಇಲ್ದಂತೆ ಆಗ್ಬಿಟ್ಟಿದ್ದಾರೆ. ಕೇವಲ ಇದೇ ಫಸ್ಟ್ ಟೈಮ್ ಅಲ್ಲ, ಯಾವಾಗ್ಲೂ ಕೂಡ ಮಧ್ಯಾಹ್ನದ ವೇಳೆಗೂ ಕೂಡ ಇಲ್ಲಿ ಊಟದ ಟೈಮ್ ಅಂತ ಬಂದ್ಬಿಟ್ರೆ 1 ಅವರ್ 2 ಅವರ್ ಆದ್ರೂ ಕೂಡ ಯಾರೂ ವೈದ್ಯರು ಬರೋದಿಲ್ಲ. 1 ಗಂಟೆ ಮೇಲೆ ಆಗ್ಬಿಟ್ರೆ ಮೋಸ್ಟ್ಲಿ ಇವರಿಗೆ ಮನೆಗೆ ಹೋಗೋ ಟೈಮಿಂಗ್ಸ್ ಅಂತ ಅನ್ನಿಸ್ಬಿಡುತ್ತೆ. ಎಲ್ಲಾ ರೋಗಿಗಳು ಕೂಡ ಆ ವೈದ್ಯರನ್ನು ಕಾದ್ಕೊಂಡು ಕುಳಿತುಕೊಳ್ಳುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದೇ. ಇದಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಆರೋಗ್ಯ ಸಚಿವರು ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕಾಗಿದೆ. ಆರೋಗ್ಯ ಸಚಿವರು ಹೇಳ್ತಾರೆ, ನಾವು ನಮ್ಮ ಕಡೆ ಸ್ಟಾಫ್ ಎಲ್ಲ ಇದ್ದಾರೆ, ನಾವು ಎಲ್ರಿಗೂ ಕೂಡ ಉತ್ತಮ ಸೇವೆಯನ್ನ ಕೊಡ್ತಾರೆ. ಆದ್ರೆ ನಮ್ಮ ಬೆಂಗಳೂರಿನಲ್ಲೇ ಈ ರೀತಿ ಪರಿಸ್ಥಿತಿ ಆದ್ರೆ ಇನ್ನ ಬೇರೆ ಬೇರೆ ಕಡೆಗಳಲ್ಲಿ ಅಥವಾ ಹಳ್ಳಿಗಳಲ್ಲಿ ಯಾವ ಪರಿಸ್ಥಿತಿ ಅನ್ನೋದನ್ನ ನಾವು ಊಹೆ ಕೂಡ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇವತ್ತು ಕೂಡ ಆಗಿರುವಂತದ್ದು ಇದೇನೆ. ವೈದ್ಯರು ಇವತ್ತು ಡ್ಯೂಟಿ ಡಾಕ್ಟರ್ಸ್ಗಳಿಗೆ ಡ್ಯೂಟಿ ಹಾಕಿದ್ರೆ ಅವ್ರು ಬಂದು ತಮ್ಮ ಕರ್ತವ್ಯಕ್ಕೆ ಹಾಜರಾಗಬೇಕು. ಆದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಭಾನುವಾರ ಬಿಡು, ಯಾರು ಕೇಳೋದಿಲ್ಲ, ಯಾರು ಬರೋದಿಲ್ಲ ಅನ್ನುವಂತಹ ನಿರ್ಲಕ್ಷ್ಯವನ್ನ ಇಲ್ಲಿ ವೈದ್ಯರು ವಹಿಸಿರುವಂತದ್ದು. ಸೊ ಇದ್ರ ಬಗ್ಗೆ ಕೂಡ ಆರೋಗ್ಯ ಇಲಾಖೆ ಒಂದು ಗಮನ ಹರಿಸಬೇಕು. ಇಲ್ಲವಾದಲ್ಲಿ ಇವತ್ತೇನೋ ರೋಗಿಗಳು ಗಲಾಟೆ ಮಾಡಿದ್ರು, ಆದ್ರೆ ಪ್ರತಿದಿನ ಇದೇ ತರ ಮಾಡೋದಕ್ಕೆ ಆಗೋದಿಲ್ಲ. ಸೊ ವೈದ್ಯರು ಎಚ್ಚೆತ್ತುಕೊಳ್ಬೇಕು, ಅವರಿಗೆ ಒಂದು ಸ್ಟ್ರಿಕ್ಟ್ ರೂಲ್ಸ್ ಅನ್ನ ತರಬೇಕಾಗಿದೆ. ಶರ್ಮಿತಾ, ಥ್ಯಾಂಕ್ ಯು ಹಂಸ ಶ್ರಾವಲ ತಮ್ಮ ಇನ್ಫೋ. ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಆತ್ಮಹತ್ಯೆಗೂ ಮುನ್ನ ಪತ್ನಿಗೆ ವಿನಯ್ ಒಂದು ಪತ್ರವನ್ನ ಬರೆದಿದ್ರಂತೆ. ಪತ್ನಿಗೆ ವಿನಯ್ ಬರೆದಂತ ಪತ್ರ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಒಂದ್ ಕಡೆ ಈ ಡೆತ್ ನೋಟ್ ಬಗ್ಗೆನೇ ಹಲವಾರು ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ರು. ಇನ್ನೊಂದು ಕಡೆ ಪತ್ನಿಗೆ ವಿನಯ್ ಬರೆದಂತ ಒಂದು ಪತ್ರ ಏನಿದೆ, ಸೊ ಆ ಪತ್ರ ನ್ಯೂಸ್ 18 ಲಭ್ಯವಾಗಿದೆ. ಅದರಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅಂತಂದ್ರೆ, ಪೊಲೀಸರು ತನಗೆ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಉಲ್ಲೇಖ ಮಾಡಿದ್ದಾರೆ. ಸ್ಟೇ ಇದ್ರೂ ಕೂಡ ಪೊಲೀಸರು ಕರೆ ಮಾಡಿ ತನಗೆ ಕಿರುಕುಳವನ್ನ ಕೊಡ್ತಾ ಇದ್ದಾರೆ. ಮಗಳನ್ನ ನೀನು ಚೆನ್ನಾಗಿ ನೋಡ್ಕೋ ಅಂತ ಹೇಳಿ ಪತ್ರದಲ್ಲಿ ಹೆಂಡತಿಗೆ ಬರೆದಿದ್ದಾರೆ. 2 ತಿಂಗಳಿಂದ ಮುಖದಲ್ಲಿ ನಗುನೇ ಇಲ್ಲ, ಕಿಡಿಗೇಡಿಗಳು ಅಂತ ಮೆಸೇಜ್ ಮಾಡಲಾಗ್ತಿದೆ. ಇದನ್ನ ಮರೆಯೋಕೆ ನನ್ನಿಂದ ಆಗ್ತಾ ಇಲ್ಲ ಅಂತ ಹೆಂಡತಿಗೆ ಬರೆದಿರುವಂತ ಪತ್ರದಲ್ಲಿ ವಿನಯ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸಾಕಷ್ಟು ಕಷ್ಟದ ಸಮಯದಲ್ಲಿ ನನಗೆ ನೀನು ಬೆಂಬಲ ಕೊಟ್ಟಿದೀಯಾ, ಮಗಳು 1 ವಾರ ಕೇಳಬಹುದು, ನಂತರ ಸರಿಯಾಗ್ಬಿಡ್ತಾಳೆ ಬಿಡು, ಕೇಳಿದ್ರೆ ಮಗಳು ಅಪ್ಪ ದೂರ ಹೋಗಿದ್ದಾರೆ ಅಂತ ಹೇಳು, ಅವಳು ದೊಡ್ಡವಳ ಆದ್ಮೇಲೆ ಅಪ್ಪ ನೀನು ತುಂಬಾ ಇಷ್ಟಪಡ್ತಾ ಇದ್ರು ಅಂತ ಹೇಳು, ಬೇರೆ ಕೆಲ್ಸಕ್ಕೆ ಸೇರಿ ಸೈಟ್ ತಗೊಂಡು ಜೀವನ ನಡೆಸುವಂತ ಗುರಿ ಇತ್ತು, ನನ್ನಿಂದ ನಮ್ಮ ಹಾಗೇನೆ ನಿಮ್ಮ ಕುಟುಂಬದ ಮರ್ಯಾದೆ ಹೋಯ್ತು, ಕ್ಷಮಿಸ್ಬಿಡು ಅಂತ ಹೇಳಿ ಹೆಂಡತಿಗೆ ಬರೆದಂತ ಪತ್ರದಲ್ಲಿ ಈ ವಿಷಯಗಳನ್ನ ಉಲ್ಲೇಖ ಮಾಡಿದ್ರು ವಿನಯ್ ಅಂತ ಗೊತ್ತಾಗಿದೆ. ಪತ್ರದ ಒಂದು ಪ್ರತಿ ಏನಿದೆ ಅದು ನ್ಯೂಸ್ 18 ಲಭ್ಯವಾಗಿದೆ. ಅಂದ್ರೆ ಪೊಲೀಸರು ತನಗೆ ಮಾನಸಿಕವಾಗಿ ಎಷ್ಟು ಮಟ್ಟಿಗೆ ಕಿರುಕುಳ ಕೊಟ್ಟಿದ್ದಾರೆ ಅಂತ ಹೇಳಿ ಹೆಂಡತಿಗೆ ಬರೆದಿರುವಂತ ಪತ್ರದಲ್ಲಿ ವಿನಯ್ ಉಲ್ಲೇಖವನ್ನ ಮಾಡಿದ್ದಾರೆ, ಸಾರಿ ಕೇಳಿದ್ದಾರೆ. ಅದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. 2 ತಿಂಗಳಿಂದ ಕೆಲವೊಂದು ಘಟನೆಗಳನ್ನ ಮರೆಯಕ್ಕೆ ಆಗ್ತಾ ಇಲ್ಲ, ಮನಸ್ಸು ಕಂಟ್ರೋಲಿಗೆ ಬರ್ತಾ ಇಲ್ಲ, ಮುಖದಲ್ಲಿ ನಗು ಇಲ್ಲ. ಇನ್ನು ಮಗಳು ಬಗ್ಗೆನೂ ಕೂಡ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮಗಳು ಕೇಳ್ತಾಳೆ, ಅದಾದ್ಮೇಲೆ ಅವಳು ಮರ್ತು ಬಿಡ್ತಾಳೆ, ದೊಡ್ಡವಳಾದ್ಮೇಲೆ ನೀನು ಹೇಳು ಅಪ್ಪ ನಿನ್ನನ್ನು ತುಂಬಾ ಇಷ್ಟಪಡ್ತಾ ಇದ್ರು ಅಂತ ಹೇಳಿ, ಸೈಟ್ ತಗೋಬೇಕು, ಮನೆ ಕಟ್ಟಬೇಕು ಅಂತೆಲ್ಲ ಆಸೆ ಇತ್ತು, ಬೇರೆ ಕೆಲಸಕ್ಕೆ ಸೇರ್ಕೋಬೇಕು ಅಂತ, ಆದರೆ ಯಾವುದೂ ನನ್ನಿಂದ ಸಾಧ್ಯವಾಗ್ತಾ ಇಲ್ಲ, ನನ್ನನ್ನು ಕ್ಷಮಿಸ್ಬಿಡು ಅಂತ ಹೇಳಿ ಪತ್ರದಲ್ಲಿ ಹೆಂಡತಿಗೆ ಬರೆದಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಒಂದಿಷ್ಟು ರಾಜಕೀಯ ತಿರುವುಗಳ ಜೊತೆಯಲ್ಲಿ
ಆತ್ಮಹತ್ಯೆ ಕಾರಣದ ಬಗ್ಗೆನೂ ಕೂಡ ಕಾಂಗ್ರೆಸ್ ಅವರು ಹೇಳ್ತಾ ಇದ್ರು. ಅಂದ್ರೆ ಇದೇ ಕಾರಣಕ್ಕೆ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಏನ್ ಕ್ಲಾರಿಟಿ ಇದೆ, ಸುಮ್ಮನೆ ಇದರಲ್ಲಿ ರಾಜಕೀಯ ಬಿಜೆಪಿ ಅವರು ಮಾಡ್ತಾ ಇದ್ದಾರೆ ಅಂತ. ಇನ್ನೊಂದು ಕಡೆ ಬಿಜೆಪಿ ಅವರು ಶಾಸಕರು ಉದ್ದೇಶಪೂರ್ವಕವಾಗಿ ಕಿರುಕುಳವನ್ನ ಪೊಲೀಸರ ಮುಖಾಂತರ ಕೊಡಿಸಿದ್ದಕ್ಕೆ ಈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಶಾಸಕರ ಮೇಲೆ ಕ್ರಮ ಆಗಬೇಕು ಅಂತ ಆಗ್ರಹದ ಮಧ್ಯದಲ್ಲಿ ನಿಜವಾಗ್ಲೂ ಏನಾಗಿದೆ ಅಂತೇಳಿ ಪೊಲೀಸರು ತನಿಖೆಯನ್ನ ಈಗ ಮಾಡಬೇಕಾಗುತ್ತೆ. ಈ ಹಂತದಲ್ಲಿ ಪತ್ನಿಗೆ ಬರೆದಿರುವಂತ ಒಂದು ಪತ್ರ ಈಗ ಲಭ್ಯವಾಗಿದೆ. ವಿನಯ್ ಬರೆದಿರುವಂತ ಪತ್ರ ಇದು. ಅದರಲ್ಲಿ ತನಗೇನು ಸಮಸ್ಯೆ ಆಗ್ತಿದೆ ಅನ್ನೋದನ್ನ ಕಳೆದ 2 ತಿಂಗಳಿಂದ ಅವ್ರು ಹೇಳ್ಕೊಂಡಿದ್ರು. ಮುಖದಲ್ಲಿ ನಗುವಿಲ್ಲ, ಮನಸ್ಸು ಕಂಟ್ರೋಲಿಗೆ ಬರ್ತಾ ಇಲ್ಲ 2 ತಿಂಗಳಿಂದ ಆಗ್ತಿರುವಂತ ಬೆಳವಣಿಗೆ ಗಮನಿಸ್ತಾ ಇದ್ರೆ. ಜೊತೆಗೆ ಮಗಳು ಬಗ್ಗೆನೂ ಬರೆದಿದ್ದಾರೆ ಅಲ್ಲಿ. ಇನ್ನು ಜಾಮೀನು ಸಿಕ್ಕಿದ ಮೇಲೂ ಕೂಡ ಪೊಲೀಸರು ಪದೇ ಪದೇ ಕರೆ ಮಾಡ್ತಾ ಇದ್ರು, ನನಗೆ ಹಿಂಸೆಯನ್ನ ಕೊಟ್ಟಿದ್ದಾರೆ, ಕಿರುಕುಳವನ್ನ ಕೊಟ್ಟಿದ್ದಾರೆ ಅಂತಾನೂ ಕೂಡ ಅಲ್ಲಿ ಆ ಪತ್ರದಲ್ಲಿ ಹೆಂಡತಿಗೆ ಅವರು ಉಲ್ಲೇಖ ಮಾಡಿರೋದನ್ನ ಗಮನಿಸ್ತಾ ಇದ್ದೀವಿ. ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಆತ್ಮಹತ್ಯೆಗೂ ಮುನ್ನ ಪತ್ನಿಗೆ ವಿನಯ್ ಒಂದು ಪತ್ರವನ್ನ ಬರೆದಿದ್ರಂತೆ. ಪತ್ನಿಗೆ ವಿನಯ್ ಬರೆದಂತ ಪತ್ರ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಒಂದ್ ಕಡೆ ಈ ಡೆತ್ ನೋಟ್ ಬಗ್ಗೆನೇ ಹಲವಾರು ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ರು. ಇನ್ನೊಂದು ಕಡೆ ಪತ್ನಿಗೆ ವಿನಯ್ ಬರೆದಂತ ಒಂದು ಪತ್ರ ಏನಿದೆ, ಸೊ ಆ ಪತ್ರ ನ್ಯೂಸ್ 18 ಲಭ್ಯವಾಗಿದೆ. ಅದರಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅಂತಂದ್ರೆ, ಪೊಲೀಸರು ತನಗೆ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಉಲ್ಲೇಖ ಮಾಡಿದ್ದಾರೆ. ಸ್ಟೇ ಇದ್ರೂ ಕೂಡ ಪೊಲೀಸರು ಕರೆ ಮಾಡಿ ತನಗೆ ಕಿರುಕುಳವನ್ನ ಕೊಡ್ತಾ ಇದ್ದಾರೆ, ಮಗಳನ್ನ ನೀನು ಚೆನ್ನಾಗಿ ನೋಡ್ಕೋ ಅಂತ ಹೇಳಿ ಪತ್ರದಲ್ಲಿ ಹೆಂಡತಿಗೆ ಬರೆದಿದ್ದಾರೆ. 2 ತಿಂಗಳಿಂದ ಮುಖದಲ್ಲಿ ನಗುನೇ ಇಲ್ಲ, ಕಿಡಿಗೇಡಿಗಳು ಅಂತ ಮೆಸೇಜ್ ಮಾಡಲಾಗ್ತಿದೆ. ಇದನ್ನ ಮರೆಯೋಕೆ ನನ್ನಿಂದ ಆಗ್ತಾ ಇಲ್ಲ ಅಂತ ಹೆಂಡತಿಗೆ ಬರೆದಿರುವಂತ ಪತ್ರದಲ್ಲಿ ವಿನಯ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸಾಕಷ್ಟು ಕಷ್ಟದ ಸಮಯದಲ್ಲಿ ನನಗೆ ನೀನು ಬೆಂಬಲ ಕೊಟ್ಟಿದೀಯಾ, ಮಗಳು 1 ವಾರ ಕೇಳಬಹುದು, ನಂತರ ಸರಿಯಾಗ್ಬಿಡ್ತಾಳೆ ಬಿಡು, ಕೇಳಿದ್ರೆ ಮಗಳು ಅಪ್ಪ ದೂರ ಹೋಗಿದ್ದಾರೆ ಅಂತ ಹೇಳು, ಅವಳು ದೊಡ್ಡವಳ ಆದ್ಮೇಲೆ ಅಪ್ಪ ನೀನು ತುಂಬಾ ಇಷ್ಟಪಡ್ತಾ ಇದ್ರು ಅಂತ ಹೇಳು, ಬೇರೆ ಕೆಲಸಕ್ಕೆ ಸೇರಿ ಸೈಟ್ ತಗೊಂಡು ಜೀವನ ನಡೆಸುವಂತ ಗುರಿ ಇತ್ತು, ನನ್ನಿಂದ ನಮ್ಮ ಹಾಗೇನೆ ನಿಮ್ಮ ಕುಟುಂಬದ ಮರ್ಯಾದೆ ಹೋಯಿತು, ಕ್ಷಮಿಸ್ಬಿಡು ಅಂತ ಹೇಳಿ ಹೆಂಡತಿಗೆ ಬರೆದಂತ ಪತ್ರದಲ್ಲಿ ಈ ವಿಷಯಗಳನ್ನ ಉಲ್ಲೇಖ ಮಾಡಿದ್ರು ವಿನಯ್ ಅಂತ ಗೊತ್ತಾಗಿದೆ. ಪತ್ರದ ಒಂದು ಪ್ರತಿ ಏನಿದೆ ಅದು ನ್ಯೂಸ್ 18 ಲಭ್ಯವಾಗಿದೆ. ಅಂದ್ರೆ ಪೊಲೀಸರು ತನಗೆ ಮಾನಸಿಕವಾಗಿ ಎಷ್ಟು ಮಟ್ಟಿಗೆ ಕಿರುಕುಳ ಕೊಟ್ಟಿದ್ದಾರೆ ಅಂತ ಹೇಳಿ ಹೆಂಡತಿಗೆ ಬರೆದಿರುವಂತ ಪತ್ರದಲ್ಲಿ ವಿನಯ್ ಉಲ್ಲೇಖವನ್ನ ಮಾಡಿದ್ದಾರೆ, ಸಾರಿ ಕೇಳಿದ್ದಾರೆ. ಅದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. 2 ತಿಂಗಳಿಂದ ಕೆಲವೊಂದು ಘಟನೆಗಳನ್ನ ಮರೆಯಕ್ ಆಗ್ತಾ ಇಲ್ಲ, ಮನಸ್ಸು ಕಂಟ್ರೋಲಿಗೆ ಬರ್ತಾ ಇಲ್ಲ, ಮುಖದಲ್ಲಿ ನಗು ಇಲ್ಲ. ಇನ್ನು ಮಗಳು ಬಗ್ಗೆನೂ ಕೂಡ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮಗಳು ಕೇಳ್ತಾಳೆ, ಅದಾದ್ಮೇಲೆ ಅವಳು ಮರ್ತು ಬಿಡ್ತಾಳೆ, ದೊಡ್ಡವಳಾದ್ಮೇಲೆ ನೀನು ಹೇಳು ಅಪ್ಪ ನಿನ್ನನ್ನು ತುಂಬ ಇಷ್ಟಪಡ್ತಾ ಇದ್ರು ಅಂತ ಹೇಳಿ, ಸೈಟ್ ತಗೋಬೇಕು, ಮನೆ ಕಟ್ಟಬೇಕು ಅಂತೆಲ್ಲ ಆಸೆ ಇತ್ತು, ಬೇರೆ ಕೆಲಸಕ್ಕೆ ಸೇರ್ಕೋಬೇಕು ಅಂತ, ಆದರೆ ಯಾವುದೂ ನನ್ನಿಂದ ಸಾಧ್ಯವಾಗ್ತಾ ಇಲ್ಲ, ನನ್ನನ್ನು ಕ್ಷಮಿಸ್ಬಿಡು ಅಂತ ಹೇಳಿ ಪತ್ರದಲ್ಲಿ ಹೆಂಡತಿಗೆ ಬರೆದಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಒಂದಿಷ್ಟು ರಾಜಕೀಯ ತಿರುವುಗಳ ಜೊತೆಯಲ್ಲಿ ಆತ್ಮಹತ್ಯೆ ಕಾರಣದ ಬಗ್ಗೆನೂ ಕೂಡ ಕಾಂಗ್ರೆಸ್ ಅವರು ಹೇಳ್ತಾ ಇದ್ರು. ಅಂದ್ರೆ ಇದೇ ಕಾರಣಕ್ಕೆ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಏನ್ ಕ್ಲಾರಿಟಿ ಇದೆ, ಸುಮ್ಮನೆ ಇದರಲ್ಲಿ ರಾಜಕೀಯ ಬಿಜೆಪಿ ಅವರು ಮಾಡ್ತಾ ಇದ್ದಾರೆ ಅಂತ. ಇನ್ನೊಂದು ಕಡೆ ಬಿಜೆಪಿ ಅವರು ಶಾಸಕರು ಉದ್ದೇಶಪೂರ್ವಕವಾಗಿ ಕಿರುಕುಳವನ್ನ ಪೊಲೀಸರ ಮುಖಾಂತರ ಕೊಡಿಸಿದ್ದಕ್ಕೆ ಈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಶಾಸಕರ ಮೇಲೆ ಕ್ರಮ ಆಗಬೇಕು ಅಂತ ಆಗ್ರಹದ ಮಧ್ಯದಲ್ಲಿ ನಿಜವಾಗ್ಲೂ ಏನಾಗಿದೆ ಅಂತೇಳಿ ಪೊಲೀಸರು ತನಿಖೆಯನ್ನ ಈಗ ಮಾಡಬೇಕಾಗುತ್ತೆ. ಈ ಹಂತದಲ್ಲಿ ಪತ್ನಿಗೆ ಬರೆದಿರುವಂತ ಒಂದು ಪತ್ರ ಈಗ ಲಭ್ಯವಾಗಿದೆ. ವಿನಯ್ ಬರೆದಿರುವಂತ ಪತ್ರ ಇದು. ಅದರಲ್ಲಿ ತನಗೇನು ಸಮಸ್ಯೆ ಆಗ್ತಿದೆ ಅನ್ನೋದನ್ನ ಕಳೆದ 2 ತಿಂಗಳಿಂದ ಅವ್ರು ಹೇಳ್ಕೊಂಡಿದ್ರು. ಮುಖದಲ್ಲಿ ನಗುವಿಲ್ಲ, ಮನಸ್ಸು ಕಂಟ್ರೋಲಿಗೆ ಬರ್ತಾ ಇಲ್ಲ 2 ತಿಂಗಳಿಂದ ಆಗ್ತಿರುವಂತ ಬೆಳವಣಿಗೆ ಗಮನಿಸ್ತಾ ಇದ್ರೆ. ಜೊತೆಗೆ ಮಗಳು ಬಗ್ಗೆನೂ ಬರೆದಿದ್ದಾರೆ ಅಲ್ಲಿ. ಇನ್ನು ಜಾಮೀನು ಸಿಕ್ಕಿದ ಮೇಲೂ ಕೂಡ ಪೊಲೀಸರು ಪದೇ ಪದೇ ಕರೆ ಮಾಡ್ತಾ ಇದ್ರು, ನನಗೆ ಹಿಂಸೆಯನ್ನ ಕೊಟ್ಟಿದ್ದಾರೆ, ಕಿರುಕುಳವನ್ನ ಕೊಟ್ಟಿದ್ದಾರೆ ಅಂತಾನೂ ಕೂಡ ಅಲ್ಲಿ ಆ ಪತ್ರದಲ್ಲಿ ಹೆಂಡತಿಗೆ ಅವರು ಉಲ್ಲೇಖ ಮಾಡಿರೋದನ್ನ ಗಮನಿಸ್ತಾ ಇದ್ದೀವಿ.